ಓಂ ಶಾಂತಿ. ಮುರಳಿ ದಿನಾಂಕ 25/6/2026. ಪ್ರಾತಃ ಮುರಳಿ. ಬಾಪ್ ದಾದಾ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪಾವನರಾಗಲು ಒಂದು ಉಪಾಯ ಮಾತ್ರ ಇದೆ. ಅದು ತಂದೆಯ ನೆನಪು. ನೆನಪಿನ ಪರಿಶ್ರಮವೇ ಅಂತ್ಯದಲ್ಲಿ ಕೆಲಸಕ್ಕೆ ಬರುವುದು. ಪ್ರಶ್ನೆ: ಸಂಗಮದಲ್ಲಿ ಯಾವ ತಿಲಕವನ್ನು ಇಡುತ್ತೀರೆಂದರೆ ಸ್ವರ್ಗದ ರಾಜ್ಯಭಾಗ್ಯದ ತಿಲಕವು ಪ್ರಾಪ್ತಿಯಾಗುವುದು. ಸಂಗಮಯುಗದಲ್ಲಿ ಯಾವ ತಿಲಕವನ್ನು ಇಡುತ್ತೀರೆಂದರೆ ಸ್ವರ್ಗದ ರಾಜ್ಯಭಾಗ್ಯದ ತಿಲಕವು ಪ್ರಾಪ್ತಿಯಾಗುವುದು. ಉತ್ತರ: ಸಂಗಮದಲ್ಲಿ ಇದೇ ತಿಲಕವನ್ನಿಡಿ. ನಾನಾತ್ಮನು ಬಿಂದುವಾಗಿದ್ದೇನೆ. ನಾನು ಶರೀರವಲ್ಲ. ಆಂತರ್ಯದಲ್ಲಿ ಇದೇ ಇರಬೇಕು. ನಾನಾತ್ಮನಾಗಿದ್ದೇನೆ. ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ತಂದೆಯೂ ಬಿಂದುವಾಗಿದ್ದಾರೆ. ನಾವು ಬಿಂದುವಾಗಿದ್ದೇವೆ. ಈ ತಿಲಕದಿಂದ ಸ್ವರ್ಗದ ರಾಜ್ಯಭಾಗ್ಯದ ತಿಲಕವು ಪ್ರಾಪ್ತಿಯಾಗುವುದು. ತಂದೆಯು ಹೇಳುತ್ತಾರೆ, ನಾನು ಗ್ಯಾರಂಟಿ ಕೊಡುತ್ತೇನೆ. ನೀವು ನೆನಪು ಮಾಡಿ, ಆಗ ಅರ್ಧಕಲ್ಪಕ್ಕಾಗಿ ಅಳುವುದರಿಂದ ಮುಕ್ತರಾಗಿ ಬಿಡುತ್ತೀರಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಹೊರಗಿನ ವ್ಯರ್ಥ ವಿಚಾರಗಳನ್ನು ಬಿಟ್ಟು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕಾಗಿದೆ. ಎರಡನೇದು, ಬೆಳಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಮತ್ತು ಚಾರ್ಟನ್ನು ನೋಡಿಕೊಳ್ಳಬೇಕು. ಹೇಗೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯದ ಮಹತ್ವಿಕೆ ಇದೆಯೋ ಹಾಗೆಯೇ ಜ್ಞಾನ ಮಾರ್ಗದಲ್ಲಿ ನೆನಪಿನ ಮಹತ್ವಿಕೆ ಇದೆ. ನೆನಪಿನಿಂದ ಆತ್ಮವನ್ನು ಎವರ್ ಹೆಲ್ದಿ ವೆಲ್ದಿಯನ್ನಾಗಿ ಮಾಡಿಕೊಳ್ಳಬೇಕು. ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. ವರದಾನ: ಕಂಬೈನ್ಡ್ ರೂಪದ ಸೇವೆಯ ಮೂಲಕ ಆತ್ಮರನ್ನು ಸಮೀಪ ಸಂಬಂಧದಲ್ಲಿ ಕರೆತರುವಂತಹ ಕಂಬೈನ್ಡ್ ರೂಪಧಾರಿ ಭವ. ಕಂಬೈನ್ಡ್ ರೂಪದ ಸೇವೆಯ ಮೂಲಕ ಆತ್ಮರನ್ನು ಸಮೀಪ ಸಂಬಂಧದಲ್ಲಿ ಕರೆತರುವಂತಹ ಕಂಬೈನ್ಡ್ ರೂಪಧಾರಿ ಭವ. ಕೇವಲ ಶಬ್ದದ ಮೂಲಕ ಸೇವೆ ಮಾಡುವುದರಿಂದ ಪ್ರಜೆಗಳಾಗುತ್ತಿದ್ದಾರೆ. ಆದರೆ ಶಬ್ದದಿಂದ ಆಚೆ ಇರುವ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾ ನಂತರ ಶಬ್ದದಲ್ಲಿ ಬಂದಿರಿ. ಅವ್ಯಕ್ತ ಸ್ಥಿತಿ ನಂತರ ಶಬ್ದ. ಈ ರೀತಿ ಕಂಬೈನ್ಡ್ ರೂಪದ ಸೇವೆಯು ವಾರಸುದಾರರನ್ನಾಗಿ ಮಾಡುತ್ತದೆ. ಈ ರೀತಿ ಕಂಬೈನ್ಡ್ ರೂಪದ ಸೇವೆಯು ವಾರಸುದಾರರನ್ನಾಗಿ ಮಾಡುತ್ತದೆ. ಶಬ್ದದ ಮೂಲಕ ಪ್ರಭಾವಿತರಾಗಿರುವ ಆತ್ಮರು ಅನೇಕ ಶಬ್ದಗಳನ್ನು ಕೇಳುವುದರಿಂದ ಬಂದು ಹೋಗುವ ಚಕ್ರದಲ್ಲಿ ಬಂದು ಬಿಡುತ್ತಾರೆ. ಆದರೆ ಕಂಬೈನ್ಡ್ ರೂಪಧಾರಿಯಾಗಿದ್ದು ಕಂಬೈನ್ಡ್ ರೂಪದ ಸೇವೆ ಮಾಡುತ್ತೀರೆಂದರೆ ಅದರಲ್ಲಿ ಯಾರದೇ ರೂಪದ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಸ್ಲೋಗನ್: ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಮರ್ಜ್ ಮಾಡಿಬಿಡಿ. ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಮರ್ಜ್ ಮಾಡಿಬಿಡಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಯಾರು ಸಹನಶೀಲ ಮಕ್ಕಳಿದ್ದಾರೆ ಅವರು ತಮ್ಮ ಸಹನಶೀಲತೆಯ ಶಕ್ತಿಯಿಂದ ಎಂತಹದ್ದೇ ಕಠಿಣ ಸಂಸ್ಕಾರದವರು, ಎಂತಹದ್ದೇ ಕಠಿಣ ಕಾರ್ಯವನ್ನು ಶೀತಲರನ್ನಾಗಿ ಮಾಡಿಬಿಡುತ್ತದೆ ಅಥವಾ ಸಹಜ ಮಾಡಿಬಿಡುತ್ತಾರೆ. ಸಹನಶೀಲತೆಯ ಗುಣವುಳ್ಳವರು ಗಂಭೀರವಾಗಿರುತ್ತಾರೆ ಮತ್ತು ಆಳದಲ್ಲಿ ಹೋಗುತ್ತಾರೆ. ಅವರು ಎಂದೂ ಗಾಬರಿಯಾಗುವುದಿಲ್ಲ. ಆಳದಲ್ಲಿ ಹೋಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ.
ಓಂ ಶಾಂತಿ.